ಕೇವಲ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನ ತಿಳಿಸೋದಷ್ಟೇ ಅಲ್ಲದೆ ಒಂದಷ್ಟು ಜಗತ್ತಿಗೆ ಒಂದೊಳ್ಳೆ ನೋಡಿ, ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಧರ್ಮ ಒಬ್ರು ಇಬ್ರು 3-4 ಜನದಿಂದ ಶುರುವಾಗಿ ಇವತ್ತಿಡೀ ವಿಶ್ವಕ್ಕೆ ಹೆಂಗ ವ್ಯಾಪಿಸ್ತು, ಅದೇ ರೀತಿ ಒಳ್ಳೆತನದಿಂದ ನಾವಿವತ್ತು ಜಗತ್ತಿಗೆ ಏನೋ ಒಂದು ಸತ್ಯ ಹೇಳಬೇಕು ಅಂತ ಹೋಗ್ತಿದೀವಲ್ಲ, ಪರಿಪೂರ್ಣರಾಗಿ ಇಲ್ಲಿಂದ ಆಚೆ ಹೋಗ್ತೀರಿ. ಓಕೆ, ಈ ತಿಳುವಳಿಕೆಗಳು ಏನು, ಎಂತು, ಹೇಗೆ, ಯಾವುದು, ಏನ್ ಸರಿ ಇಲ್ಲ, ಏನ್ ಹೇಗೆ, ಇದ್ಯಾಕೆ ಅದ್ಯಾಕೆ. ಯಾಕೆ ಅಂತಂದ್ರೆ ನಾವು ಹಿಂದೆನೂ ಎಷ್ಟೋ ಸಲ ಡಿಸ್ಕಸ್ ಮಾಡಿದೀವಿ, ನಮಗೆ ಸೇಲ್ಸ್ ಮ್ಯಾನ್ಗಳ ಅವಶ್ಯಕತೆ ಇಲ್ಲ, ನಮಗ್ ಬೇಕಾಗಿರ್ತಕ್ಕಂಥದ್ದು ಸಮಾಜವನ್ನ ತಿದ್ದತಕ್ಕಂಥ ನಾಯಕತ್ವ ಗುಣ ಇರ್ತಕ್ಕಂತಹ ವ್ಯಕ್ತಿಗಳ ಅವಶ್ಯಕತೆ ಇದೆ ಅಂತ ನಾವು ಹಿಂದೆ ಸುಮಾರು ಸರಿ ಮಾತಾಡಿದ್ದೀವಿ. ಸೊ ಹಾಗಾಗಿ ಪ್ರಾಡಕ್ಟ್ ಒಂದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಕಂಪನಿ ಅದರ ಪೂರ್ವಾಪರ ತುಂಬಾ ಯೋಚನೆ ಮಾಡಿರ್ತೀವಿ. ಅದು ನ್ಯಾಚುರಲ್ ಆಗಿರ್ಬೇಕು, ಏನೇ ಕಾರಣಕ್ಕೂ ಪ್ರಕೃತಿಗೆ ಹಾನಿ ಮಾಡಬಾರ್ದು, ಅದ್ರದ್ದು ಎಂಡ್ ಟು ಎಂಡ್ ಉತ್ಪತ್ತಿಯಿಂದ ಕೊನೆವರೆಗೂ ಕೂಡ ನೇಚರ್ಗೆ ಏನೋ ತೊಂದರೆ ಆಗ್ಬಾರ್ದು. ಇದು ಕಂಪನಿಯ ಒಂದು ಮಾನದಂಡ. ದುಡ್ಡು ಬರುತ್ತೆ ಅಂತ ಏನೇನೋ ಮಾಡೋದು ಕಂಪನಿ ಉದ್ದೇಶ ಅಲ್ಲ. ಅದರಲ್ಲಿ ನಾವು ಇತ್ತೀಚೆಗೆ ತುಂಬಾ ಒಂದು ಪ್ರಾಡಕ್ಟ್ ಬಂಡಲ್ಸ್ನ, ಒಂದು ಬಂಚಸ್ನ ನಿಮಗೆ ಪ್ರೆಸೆಂಟ್ ಮಾಡಿದ್ವಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಮ್ ಡಿಸ್ಟ್ರಿಬ್ಯೂಟರ್ಗಳು ಇಲ್ಲಿವರೆಗೂ ಏನೇನಕ್ಕೋ ಕನ್ಫ್ಯೂಸ್ ಆಗ್ತಿದ್ದರು, ಪ್ರಾಡಕ್ಟ್ ಸೀರೀಸ್ ನೋಡಿ ಕನ್ಫ್ಯೂಸ್ ಆಗ್ಬಿಟ್ರು. ಸರ್ ಇದು ಏನ್ ಸರ್, ಇದು ಹುಡುಗಾಟನ ಸರ್, ಇದು ಇಷ್ಟೊಂದು ಪ್ರಾಡಕ್ಟ್ ಹೆಂಗ್ ಸರ್ ಹೇಳೋದು. ಅವಾಗ ಈಸಿಯಾಗಿ ಹೋಗ್ಬಿಟ್ಟು ವರ್ಜಿನ್ ಕೋಕೋನಟ್ ಆಯಿಲ್ ಒಂದು ಪಟ್ಟನ್ ಹೇಳಿ ಬಂದ್ಬಿಡ್ತಿದ್ವಿ. ಸರ್ ಈಗ ಏನ್ ಸರ್, ಇಲ್ಲಿಂದ ಹೇಳಿ ಎಲ್ಲಿಗೆ ಹೇಳ್ಬೇಕು, ಹೆಂಗ್ ಹೇಳ್ಬೇಕು. ಇದು ಯಾವಾಗ ನಿಮಗೆ ಕಷ್ಟ ಆಗುತ್ತೆ, ನಿಮ್ಮಲ್ಲಿ ಪರಿಪೂರ್ಣವಾದ ಪ್ರಾಡಕ್ಟ್ ಬಗ್ಗಿನ ಮಾಹಿತಿ, ಉತ್ಪನ್ನದ ಬಗ್ಗಿನ ಮಾಹಿತಿ ನಿಮ್ಮ ಹತ್ರ ಇಲ್ಲ ಅಂತಂದಾಗ ನಿಮಗಿದು ಕಷ್ಟ ಆಗುತ್ತೆ. ಉತ್ಪನ್ನದ ಬಗ್ಗೆ ಮಾಹಿತಿ ಇದ್ದಾಗ ಇದು ನಿಮಗೆ ಬಹಳ ಸುಲಭ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಯಾವ ಉತ್ಪನ್ನಗಳು ಕೂಡ ಇನ್ನೊಂದು ಉತ್ಪನ್ನನ ಓವರ್ಟೇಕ್ ಮಾಡೋದಾಗ್ಲಿ, ಇನ್ನೊಂದು ಉತ್ಪನ್ನಕ್ಕೆ ನಾನು ಇದನ್ನ ಹೇಳ್ಬೇಕಾ ಅದನ್ನ ಹೇಳ್ಬೇಕು ಅಂತ ಕನ್ಫ್ಯೂಷನ್ ಆಗ್ಲಿ ಕ್ರಿಯೇಟ್ ಖಂಡಿತ ಮಾಡೋದಿಲ್ಲ. ಸೊ ಹಾಗಾಗಿ ಉತ್ಪನ್ನಗಳ ಬಗ್ಗೆ ನೀವು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತಿರೋ, ಈ ಅಧ್ಯಯನ ಅಂದ್ರೆ ಈಗ ನಾನೇನ್ ಮೀಟಿಂಗ್ ಕೊಡ್ತಾ ಇದ್ದೀನಿ, ಈ ಮೀಟಿಂಗ್ ರೆಕಾರ್ಡ್ ಆಗ್ತಾ ಇದೆ, ಸ್ವದೇಶಿ ದಿಶಾ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವಾಗ್ಲೂ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಈ ಲೈವ್ ಸೆಷನ್ ಅಲ್ಲಿ ಅದರದ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಬರ್ಕೊಳ್ಳಿ. ಯಾಕೆಂದ್ರೆ ನಿಮ್ಮಿಂದ ಸಾವಿರಾರು ಜನರ ಜೀವನ ಬದಲಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಎಸ್, ಅಬ್ಸಲ್ಯೂಟ್ಲಿ. ಇವತ್ತಿನ ಟ್ರೈನಿಂಗ್ ಕಾಫಿ ಬಗ್ಗೆ ನೋಡಿ. ಈ ಕಾಫಿ ಅನ್ನೋದು ಇದೆಯಲ್ಲ, ಅದನ್ನ ಕೇಳ್ತಿದ್ರೇನೆ ಒಂಥರ ಮನ್ಸಲ್ಲಿ ಇರೋ ಒಂಥರ ಉತ್ಸಾಹ ಬರುತ್ತೆ. ಓಕೆ, ಯಾರು ಕೂಡ ಭೂಮಿ ಮೇಲೆ ಚಕ್ಲಿ ತಿನ್ನಕ್ ಹೋಗೋಣ ಬಾ, ನಿಪ್ಪಟ್ಟು ತಿನ್ನಕ್ ಹೋಗೋಣ ಬಾ, ಪಾಯಸ ಕುಡಿಯಕ್ ಹೋಗೋಣ ಬಾ ಅಂತ ಯಾರು ಕರೆಯಲ್ಲ. ಎಲ್ಲರೂ ಕರೆಯೋದು ಇಲ್ಲಿಗೆ ಅಂದ್ರೆ, ಒಂದ್ಸರಿ ನಮ್ಮ ಮನೆ ಕಾಫಿಗೆ ಬನ್ನಿ ಸರ್. ಏನಿದು ಕಾಫಿ, ಯಾಕೆ ಈ ತರ ಮನ್ನಣೆ ಯಾಕೆ ಸಿಕ್ತು ಇದಕ್ಕೆ? ನೀವು ನೋಡಿದೀರಾ? ಈಗ ಎಕ್ಸಾಂಪಲ್ ಸಂಕ್ರಾಂತಿ ಹಬ್ಬ ಮಾಡ್ತೀವಿ, ಎಲ್ಲರ ಮೊದಲು ಎಳ್ಳು ಬೆಲ್ಲ ಮಾಡ್ತೀವಿ. ಎಳ್ಳು ಬೆಲ್ಲ ತಿನ್ನಕ್ ಹೋಗೋಣ ಬಾ, ಕೇಳಲ್ಲ. ಅದಾದ್ರೂ ಇಲ್ಲ, ಒಬ್ಬಿಟ್ಟು ತಿನ್ನಕ್ ಹೋಗೋಣ ಬಾ, ಕೇಳಲ್ಲ. ಕೋಡ್ಬಳೆ ತಿನ್ನಕ್ ಹೋಗೋಣ ಬಾ, ಕರಿಯಲ್ಲ. ದಿಟ್ ಇಸ್ ನಾಟ್ ಎ ಟ್ರೆಂಡ್. ಬಟ್ ಈ ಕಾಫಿ ಅನ್ನೋದು ಒಂದು ವರ್ಡ್ ಇಷ್ಟು ಚೆನ್ನಾಗಿದೆ. ಯಾಕೆ, ಏನ್ ಸರ್ ಹಂಗಾದ್ರೆ ಕಾಫಿ? ಇದರಲ್ಲಿ ಸ್ವಲ್ಪ ಮಿಕ್ಸ್ ಅಂದ್ರೆ ಇತ್ತೀಚೆಗೆ ಇಡೀ ಪ್ರಪಂಚ ಒಪ್ಕೊಂಡ್ಬಿಡ್ತು ಕಾಫಿ ವಸ್ಟ್ ಹೆಲ್ತ್, ಗ್ರೀನ್ ಟೀ ಅದ್ರ ಅರ್ಧಕ್ಕೂ ಬರಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಬಿಟ್ರು. ಗ್ರೀನ್ ಟೀ ಅದ್ರ ಕಾಲ್ಭಾಗಕ್ಕೂ ಬರಲ್ಲ, ಕಾಫಿ ಇಸ್ ಅಲ್ಟಿಮೇಟ್ ಅಂತ ಹೇಳಿದ್ರು. ಯಾವ ಕಾಫಿನ ಹಂಗಂತ ಅಂದ್ರು? ಹಂಗಾದ್ರೆ ಕಾಫಿ ಅಂದ್ರೆ ಏನು, ಇದ್ರ ಪೂರ್ವಾಪರತೆ ಏನು? ಯಾಕೆ ಅಂತಂದ್ರೆ ಇದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಈಸಿಯಾಗಿ ಡ್ರೈವ್ ಮಾಡ್ಬೋದು ಅಂತ ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದೀವಿ. ನಾನಿಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಈಗ PPT ಜೊತೆ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ. ಸೊ PPT ಬಂದಿದ್ಯಾಪ? ಒಂದೇ ನಿಮಿಷ ಮಾಡ್ತೀನಿ, ಬೇರೆಯವರು ಬರಿದಿರೋ ತರ ಮಾಡ್ಬಿಡ್ತೀನಿ. ಓಕೆ, ವೇಟ್. ಯಾ, ಡನ್. ಬೇರೆಯವ್ರು ಯಾರು ಈಗ ಬರೆಯಕ್ಕಾಗಲ್ಲ, ಕ್ಷಮಿಸಿ. ಎಸ್, ಈಗ ದೊಡ್ಡದಾಗಿ ಕಾಣ್ತಿದ್ಯೇನ್ರಪ್ಪ? ಸೂಪರ್ ಸರ್. ಓಕೆ, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಕಾಫಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಎಲ್ಲಿಂದನಾದ್ರೂ ಒಂದು ಸ್ಟಾರ್ಟ್ ಆಗಿರ್ಬೇಕು. ಎಕ್ಸಾಂಪಲ್, ಇಡ್ಲಿ ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ, ಕೊಕೊನಟ್ ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ. ಸರ್ ಹಂಗಾರೆ ಕಾಫಿ ಎಲ್ಲಿಂದ ಬಂತು, ಹೆಂಗ್ ಬಂತು, ಇದು ಪ್ರಚಲಿತಕ್ಕೆ ಹೆಂಗ್ ಬಂತು, ಇದ್ರ ವಿಚಾರ ಏನು,
ಹೆಂಗೆ ಇದನ್ನ ಐಡೆಂಟಿಫೈ ಆಗಿದ್ ಹೆಂಗೆ ಅನ್ನೋದು ನಿಮಗೆ ಗೊತ್ತಾದ್ರೆ ತುಂಬಾ ಫನ್ನಿ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೊಂದೇ ನಾನು ನಿಮಗೆ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಯಾಕೆ ನಾವು ತಿಳ್ಕೊಳ್ಳೋಂಥ ವಿಚಾರ ಜಾಸ್ತಿ ಇದೆ. ಎಕ್ಸ್ಪೆಷಲಿ ಸ್ನೇಹಿತರೆ, ಕಾಫಿ ಫಸ್ಟ್ ಬೆಳೆದಿದ್ದ ದೇಶ ಯಾವುದು ಅಂದ್ರೆ ಇಥೋಪಿಯಾ. ಈ ಇಥೋಪಿಯಾ ಮತ್ತು ಯಮನ್ ದೇಶಗಳಲ್ಲಿ ಕಾಫಿ ಫಸ್ಟ್ ಗುರ್ತಿಗೆ ಸಿಗುತ್ತೆ. ಇದನ್ನ ಕಂಡಿಡಿದವನು ಯಾರು ಅಂತಂದ್ರೆ ಒಬ್ಬ ಕುರಿಕಾಯ. ಕುರಿ ಮೇಯಿಸ್ಕೊಂಡು ಅವನು ಅಡ್ಡಾಡ್ತಿರ್ಬೇಕಾದ್ರೆ, ಈ ಕುರಿಗಳನ್ನ ಅವನು ಮೇಯಿಸ್ತಿರ್ಬೇಕಾದ್ರೆ, ಆ ಕುರಿಗಳು ಹೋಗಿ ಈ ಕಾಫಿ ಹಣ್ಣು ತಿಂತಿರ್ತವೆ. ಈ ಕಾಫಿ ಹಣ್ಣು ತಿಂದ್ಮೇಲೆ ಚಂಗ್ 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 ಅಂತ ನೆಗಿತಾ ಇರ್ತವೆ. ಅವನಿಗೆ ಒಂದ್ ದಿನ ನೋಡ್ತಾನೆ, 2 ದಿನ ನೋಡ್ತಾನೆ, 3 ದಿನ ನೋಡ್ತಾನೆ, 1 ತಿಂಗಳೆಲ್ಲ ನೋಡ್ತಾನೆ. ಅಲ್ಲ, ಹುಲ್ ತಿಂದಾಗೆಲ್ಲ ಹಿಂಗ್ ಕುಣಿಯಲ್ಲ, ಈ ಹಣ್ಣು ತಿಂದಾಗ ಯಾಕೆ ಹಿಂಗ್ ಕುಣಿತಾವೆ ಇವು ಅಂತ ಹೇಳಿ ಈ ಗಾಟ್ ಸರ್ಪ್ರೈಸ್ ಆಗ್ತಾನೆ. ಅವಾಗ ಅಲ್ಲೋಗಿ ನೋಡ್ತಾನೆ, ಆ ಹಣ್ಣು ತಿಂದಾಗ ಹಂಗ್ ಕುಣಿತಾ ಇರ್ತವೆ. ಹಣ್ಣು ತಿಂದ್ಬಿಟ್ಟು ಚಂಗ್ 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 ಅಂತ ಕುಣಿತಾ ಇರ್ತಾವೆ. ಇವನೇ ಏನ್ ಮಾಡ್ತಾನೆ, ಇವಕ್ ಹಂಗಾದ್ರೆ ಈ ಹಣ್ಣು ತಿಂದ್ರೆ ಏನೋ ಖುಷಿ ಆಗುತ್ತೆ, ಏನೋ ಒಂಥರ ಸ್ಪಿರಿಟ್ ಬರುತ್ತೆ, ಇವಕ್ಕೆ ಒಂದ್ ಕೆಲಸ ಮಾಡ್ತೀನಿ ಅಂತ ಇವನು 2 ಹಣ್ಣು ತಿಂದು ನೋಡ್ತಾನೆ. ಅದೇನು ಅನ್ಸಲ್ಲ ಅವನಿಗೆ, ಸಪ್ಪೆ ಅನ್ಸುತ್ತೆ, ಒಂಥರ ಅನ್ಸುತ್ತೆ. ಏ ಇದ್ ನನಗೇನೋ ಆಗ್ಲೇ ಇಲ್ವಲ್ಲ, ಈ ಕುರಿಗಳು ಯಾಕೆ ಕುಣಿದು ಅಂತಂದ್ರೆ ಇವನಿಗೆ ಅದು ಅರ್ಥ ಆಗಲ್ಲ. ಆ ನಂತರ ಇವನೇನೋ ಒಂದು 10-15 ಹಣ್ಣು ಕಿತ್ಕೊಂಡಿರ್ತಾನಲ್ಲ, ಇದೇನು ಉಪಯೋಗಕ್ಕೆ ಬರಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಿಂದೆ ಪ್ರತಿಯೊಬ್ರು ಕುರಿಕಾಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಹಿತ್ತಲಲ್ಲಿ ಬೆಂಕಿ ಹಾಕೋದು ಸಾಮಾನ್ಯ. ಚಳಿ ಕಾಯಿಸ್ಬೇಕಾಗಿರುತ್ತೆ, ಆಮೇಲೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಬೇಕಾಗಿರುತ್ತೆ. ಇವನೇನ್ ಮಾಡ್ತಾನೆ, ಇದೆಂತದ್ದು ಅಂತ ಹೇಳಿ ತೆಗೆದುಬಿಟ್ಟು ಬೆಂಕಿಗೆ ಹಾಕ್ತಾನೆ. ಬೆಂಕಿಗೆ ಹಾಕ್ತಂತ ಸಂದರ್ಭದಲ್ಲಿ ಅಲ್ಲಿ ಅದು ಸುಡುತ್ತೆ. ಸುಟ್ಟ ಮೇಲೆ ಒಂದು ಅದ್ಭುತವಾಗಿರೋ ಘಮ ಇಡೀ ಆ ಬೀದಿಗಳಲ್ಲೆಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಏನೋ ಮಾಡಿದೆ ನೀನು, ಇಂಥ ಘಮ ನಾವೆಲ್ಲೂ ಕೇಳಿರ್ಲ, ಇದು ಬರೀ ಘಮ ಕುಡಿದ್ರೇನೆ ನಮಗೇನೋ ಉತ್ಸಾಹ ಅನ್ನಿಸ್ತಿದೆಯಲ್ಲ, ಏನಿದು ಅಂತ ಅಕ್ಕಪಕ್ಕದವ್ರು ಕೇಳಿದಾಗ ಅವ್ನು ಹೇಳ್ತಾನೆ, ಈ ಬೀಜಗಳನ್ನ ಹಾಕಿದೀನಿ ಅದರೊಳಗೆ. ಅವತ್ತಿಂದ ಕಾಫಿ, ಅದರ ಬಳಕೆ, ಓಹೋ ಇದನ್ನ ನಾವು ಹಂಗ್ ಕುಡಿದ್ರೆ ಆಗಲ್ಲ, ಇದನ್ನ ಹುರಿಬೇಕು, ಕೀಳ್ಬೇಕು, ಕ್ಲೀನ್ ಮಾಡಬೇಕು, ನಂತರ ಇದನ್ನ ನಾವು ಕುಡಿಬಹುದು ಅಂತ ಹೇಳಿ ಕಾಫಿ ಈ ತರ ಪ್ರಚಲಿತಕ್ಕೆ ಶುರುವಾಗ್ತಾ ಬಂತು. ಕಾಫಿ ಪ್ರಚಲಿತಕ್ಕೇನೋ ಬಂತು. ಪ್ರಚಲಿತಕ್ಕೆ ಬಂದ್ಮೇಲೆ ಎಷ್ಟೋ ಮಾರಕ ಕಾಯಿಲೆಗಳು ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಕಾಫಿನ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ದೇಶದಲ್ಲಿ, ಎಕ್ಸ್ಪೆಷಲಿ ಆ ದೇಶದಲ್ಲಿ ಇದ್ದಂತಹ ಒಂದು ಅಸ್ತಮ, ವೀಸಿಂಗ್ ಸಮಸ್ಯೆ ಇತ್ತು. ಅಲ್ಲೇ ಜನಗಳಿಗೆ ತುಂಬಾ ಕಾಡ್ಕೋತಾ ಇದ್ರು. ಆಮೇಲೆ ಆ ಜಾಗದಲ್ಲಿ ತುಂಬಾ ಅವರು ಭಯ ಪಡ್ತಾ ಇದ್ದಂಥದ್ದು ಏನು ಅಂದ್ರೆ ಇಂಡೈಜೆಷನ್ ಪ್ರಾಬ್ಲಮ್. ಅಂದ್ರೆ ಏನ್ ಫುಡ್ ತಿಂದ್ರು ಕೂಡ ಡೈಜೆಷನ್ ಆಗ್ತಿರ್ಲಿಲ್ಲ. ಯಾವಾಗ ಕಾಫಿ ನಿಧಾನಕ್ಕೆ ಆ ದೇಶದಲ್ಲಿ ಪ್ರಚಲಿತ ಆಗಕ್ ಸ್ಟಾರ್ಟ್ ಆಯ್ತು, ಈ ತರ ಒಂದು ಪಾನೀಯ ಇದೆ ಅನ್ನಕ್ ಸ್ಟಾರ್ಟ್ ಆಯ್ತು, ಜನಗಳಲ್ಲಿ ತುಂಬಾ ಲವಲವಿಕೆ ಬದಲಾವಣೆ. ಅದು ಒಂದು ದ ಮಿಸ್ಟ್ರಿ ಆಫ್ ಕಾಫಿ ಅಂತ ಅದು ಬುಕ್ಕಲ್ಲಿ ನೀಟಾಗಿ ಎಂಟ್ರಿ ಮಾಡಿ ಅವ್ರು ಹೇಳ್ತಾ ಹೋಗ್ತಾರೋ. ಎಷ್ಟು ಚೆನ್ನಾಗಿ ಬದಲಾವಣೆ ಆಯ್ತು ಅಂದ್ರೆ, ಇಡೀ ರಾಜ ತನ್ನ ಕಣ್ಣನ್ನೆಲ್ಲ ಆ ಪಾನೀಯದ ಕಡೆ ತಿರುಗಿಸ್ತಾನೆ. ವಾವ್, ಇದೇನಿದು, ಇಷ್ಟು ಬ್ಯೂಟಿಫುಲ್ ಆಗಿದೆಯಾ, ಈ ತರ ಇದೆಯಾ. ಆ ಟೈಮಲ್ಲಿ ಅದರ ಅವಶ್ಯಕತೆ ಜನರಿಗೆ ಬಹಳ ಇರುತ್ತೆ. ನಂತರ ಅದರ ಹೆಲ್ತ್ ಬೆನಿಫಿಟ್ ನೋಡಿದಂತ ರಾಜ ಮುಖ ವಿಸ್ಮಿತನಾಗ್ತಾನೆ. ವಾವ್, ಇಷ್ಟೊಂದು ಬೆನಿಫಿಟ್ ಇದೆ ಇದು ಅಂತ ಅಂದಮೇಲೆ, ಇದಕ್ಕೆ ಸಾಟಿ ಯಾವುದೂ ಇಲ್ಲ ಅಂತಂದ್ಮೇಲೆ ಅವಾಗ ಬರೋ ಮೊದಲನೇ ಚಿಂತನೆ ಏನು ಅಂದ್ರೆ ಇದನ್ನ ಕಾಪಾಡ್ಕೋಬೇಕು. ಎಷ್ಟ್ರ ಮಟ್ಟಿಗೆ ಅದನ್ನ ಕಾಪಾಡ್ಕೋತಿದ್ರು ಅಂತಂದ್ರೆ ನಿಮಗೆ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಕಾಫಿನ ಚಿನ್ನ ವಜ್ರ ವೈಡೂರ್ಯಗಳಿಗಿಂತ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಇನ್ನೆಷ್ಟ್ರ ಮಟ್ಟಿನ ಹೆಲ್ತ್ ಬೆನಿಫಿಟ್ ಅವ್ರಿಗೆ ಕಾಣಿಸಿರ್ಬೇಕು. ಸುಮ್ಮನೆ ಯೋಚನೆ ಮಾಡಿ. ಕಾನೂನುಗಳು ಬರುತ್ತೆ. ಏನ್ ಕಾನೂನು? ಯಾರಾದ್ರೂ ಆ ದೇಶದಿಂದ ಹಸಿ ಕಾಫಿ ಬೀಜಗಳನ್ನ, ಅಂದ್ರೆ ಯಾವ ಕಾಫಿ ಬೀಜ ಮೊಳಕೆ ಒಡೆದು ಸೊಸಿ ಆಗಕ್ಕೆ ಯೋಗ್ಯವಾಗಿರುತ್ತೋ ಅಂತ ಬೀಜಗಳನ್ನ ಯಾರಾದ್ರೂ ತಗೊಂಡು ಹೋಗ್ತಿದ್ರೆ ಅವರಿಗೆ ಮರಣದಂಡನೆ ವಿಧಿಸಲಾಗುತ್ತೆ. ಅಂದ್ರೆ ಸುಮಾರು 300-350 ವರ್ಷ ಆ ರಾಜವಂಶಗಳು ಒಂದು ಸಣ್ಣ ಕಾಫಿ ಬೀಜನ ಆಚೆಗೆ ಹೋಗಕ್ ಬಿಡಲ್ಲ, ಅದನ್ನ ನೋಡಕ್ಕೂ ಬಿಡಲ್ಲ. ಆ ಸಂದರ್ಭದಲ್ಲಿ ಮೆಕ್ಕಾ ಮದೀನಾಕ್ಕೆ ಯಾತ್ರೆ ಹೋದಂತಹ ನಿಮ್ಗೆಲ್ಲ ನಮ್ಮ ಇದು ಗೊತ್ತಿರ್ಬೋದು, ಚಿಕ್ಕಮಂಗ್ಳೂರ್ ಹತ್ರ ಒಂದು ಚಂದ್ರಗಿರಿ ಅಂತಿದೆ. ಅಲ್ಲಿ ಒಬ್ರು ಬಾಬಾ ಹೋಗ್ತಾರೆ. ಅದೇ ಈಗ ಬಾಬಾ ಬುಡಣಗಿರಿ ಆಯ್ತು. ಮೆಕ್ಕಾ ಮದೀನಕ್ಕೆ ಹೋದವರು ಅವ್ರು ನೋಡ್ತಾರೆ ಈ ಕಾಫಿ ವೈಭೋಗ, ಕಾಫಿಯಲ್ಲಿ ನಡೀತಾ ಇದ್ದಿದ್ದು, ಕಾಫಿ ಬದಲಾಗ್ತಾ ಇದ್ದಿದ್ದು, ಅವರಲ್ಲಿದ್ದಂತಹ ತೇಜಸ್ಸು, ಅವರಲ್ಲಿದ್ದಂತಹ ಮಾರ್ಪಾಡು ಒಂದು ಪಾನೀಯದಿಂದ ಈ ತರ ಆಗತ್ತೆ ಅಂತ ಅಂದ್ಮೇಲೆ ಅವರು ಉದ್ದ ಗಡ್ಡ ಬಿಟ್ಟಿರ್ತಾರೆ.
ಉದ್ದ ಗಡ್ಡ ಬಿಟ್ಟಿದ್ದಾಗ ಇಸ್ಲಾಮಲ್ಲಿ ನೀನು ಬಟ್ಟೆ ಎಲ್ಲ ಚೆಕ್ ಮಾಡ್ಬೋದು, ಬಟ್ ಗಡ್ಡದೊಳಗೆಲ್ಲ ಕೈ ಹಾಕಿ ಚೆಕ್ ಮಾಡೋ ಥರ ಇರಲ್ಲ. ಯಾಕೆಂದ್ರೆ ಅದು ಅವ್ರ ರೆಸ್ಪೆಕ್ಟ್. ಅವ್ರೇನ್ ಮಾಡ್ತಾರೆ, ಕರೆಕ್ಟಾಗಿ ಒಂದು 5 ರಿಂದ 6 ಬೀಜನ ಗಡ್ಡದೊಳಗೆ ಆ ಕೂದಲೊಳಗೆ ಕಟ್ಕೋತಾರೆ. ಕಟ್ಕೊಂಡು ಫಸ್ಟ್ ಆ ದೇಶದಿಂದ ಒಂದು 5 ರಿಂದ 6 ಬೀಜನ ಕದ್ದು ತಂದು ನಮ್ಮ ಚಿಕ್ಕಮಂಗ್ಳೂರಿನ ಒಂದು ಗಿರಿಯಲ್ಲಿ ಪ್ಲಾಂಟ್ ಮಾಡ್ತಾರೆ. ಅದೇ ಬಾಬಾ ಬುಡನ್ಗಿರಿ ಆಯ್ತು. ಇಂಡಿಯಾಕ್ಕೆ ಕಾಫಿ ಬಂದಿದ್ದು ಈ ತರ ಅದನ್ನ ಕಾಯ್ತಾ ಇದ್ರು. ಅದರಿಂದ ಈ ಮಟ್ಟದ ಬಿಸ್ನೆಸ್ ಮಾಡಬೇಕು, ಈ ಮಟ್ಟದ ವ್ಯವಹಾರ ಮಾಡಬೇಕು. ಈ ಮಟ್ಟದ ಯಾಕೆ ಅಂತಂದ್ರೆ ಕಾಫಿ ಆ ಮಟ್ಟಿಗೆ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ. ಈಗಲೂ ನೀವೇನಾದ್ರೂ ದುಬೈಗೆ ಹೋದ್ರೆ ಅಥವಾ ಅರಬ್ ಕಂಟ್ರೀಸ್ಗೆ ಹೋದ್ರೆ ಕಾಫಿ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ, ಸರ್ ಅದು ಹೀಟು. ಖಂಡಿತ ಅದು ಕಾಫಿ ಹೀಟ್ ಅಲ್ಲ, ನೀವು ಕುಡಿಯೋ ಕಾಫಿ ಹೀಟು. ನೀವು ಯಾವ ಕಾಫಿ ಕುಡಿತೀರಾ ಅಂತ ನನಗೆ ಬರ್ತೀನಿ. ಬಟ್ ಆ ಕಾಫಿ ಅಂದ್ರೆ ಅಷ್ಟು ಉಷ್ಣ ಜಾಗದಲ್ಲಿ ಅವ್ರು ಕಾಫಿ ಕುಡಿತಾರೆ. ಯಾವ ತರ ಕುಡಿತಾರೆ ಕಾಫಿ, ಎಷ್ಟು ಕಾಫಿ ಕ್ರೇಜ್ ಇರುತ್ತೆ ಅವ್ರಿಗೆ ಅಂತಂದ್ರೆ, ಅಲ್ಲೇ ರಾಜ ನಿಮ್ಮನ್ನೇನಾದ್ರೂ ಕಾಫಿ ಕರೆದ್ರೆ ಕಾಫಿ ಲೋಟದ ಮುಂದೆ ಒಂದು ಕಲ್ಚರ್ನ ಸೆಟ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ, ಕಾಫಿನ ಲೋಟದ ತಳಭಾಗದಲ್ಲಿ ಇಷ್ಟೇನಾದ್ರೂ ಹಾಕಿದ್ರೆ ಅದರ ಅರ್ಥ ನಾನು ತುಂಬಾ ಹೊತ್ತು ನಿನ್ನ ಹತ್ರ ಕುತ್ಕೊಂಡು ಕಾಫಿ ಕುಡಿತೀನಿ, ಮಾತಾಡೋಣ ಅಂತ. ಅಂದ್ರೆ ಒಂದು ಊಜಿನಲ್ಲಿ ಕಾಫಿ ಹಾಕೋತಾನೆ ಇರ್ತಾನೆ, ಕುಡಿತಾನೆ ಇರ್ತಾನೆ. ಕಾಫಿ ಏನಾದ್ರೂ ಮುಕ್ಕಾಲು ಭಾಗ ಇದ್ರೆ ಓಕೆ ಇವತ್ತು ನನ್ನ ಮೂಡ್ ಅವರೇಜ್ ಇದೆ, ಜಲ್ದಿ ಕಾಫಿ ಕುಡಿಯೋಣ. ಕಾಫಿ ಏನಾದ್ರೂ ಲೋಟದ ಬರ್ತಿ ಹಾಕಿದ್ರೆ ಯು ಆರ್ ಇಡಿಯಟ್, ನಾನ್ ನಿನ್ ಜೊತೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ, ನೀನ್ ಕಾಫಿ ಕುಡಿಲೇಬೇಡ, ಚೆಲ್ಲ ತರ ಆಗ್ತಾರ ಅವ್ರು. ಅಂದ್ರೆ ನನ್ ಜೊತೆ ಕುತ್ಕೊಂಡು ಕಾಫಿ ಕುಡಿಯಕ್ಕೆ ನಿನಗೆ ಯಾವುದೇ ಯೋಗ್ಯತೆ ಇಲ್ಲ, ಇಲ್ಲಿಂದ ತೊಲಗು ಅಂತಂದ್ರೆ ಈ ಮಟ್ಟದ ಕಾಫಿ ಜೊತೆ ಅವರ ಒಂದು ಕಲ್ಚರ್ ಬಿಲ್ಡ್ ಆಗ್ತಾ ಬರುತ್ತೆ. ಇಂಥ ಕಾಫಿ ಅವರಲ್ಲಿ ಎಷ್ಟು ಸ್ಕಿನ್ ಡಿಸೀಸಸ್ ಆಗ್ತಾ ಇತ್ತು, ಆ ಸ್ಕಿನ್ ಡಿಸೀಸಸ್ ಗ್ರಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ. ಅವರ ಏನು ಒಂದು ಆ ಟೈಮಲ್ಲೇನೆ ಅವರು ಅನುಭವಿಸ್ತಾ ಇದ್ದ ಹಿಂಸೆಗಳು ಕಮ್ಮಿ ಆಗ್ತಾ ಬರ್ತವೆ, ಚುರುಕುತನ ಕಾಣುತ್ತೆ, ತುಂಬಾ ವ್ಯತ್ಯಾಸ ಕಾಣುತ್ತೆ. ಇಂಥ ಕಾಫಿ, ಇಂಥ ಪವರ್ಫುಲ್ ಕಾಫಿ ನಿಧಾನಕ್ಕೆ ಅದರ ಕಂಟ್ರೋಲ್ನ ತಪ್ಪಿಸಿ ಪ್ರಪಂಚದ ನಾನಾ ಭಾಗಗಳಲ್ಲಿ, ಬ್ರೆಜಿಲ್ ಇರ್ಬೋದು, ಸೌತ್ ಆಫ್ರಿಕಾ ಇರ್ಬೋದು, ಇವತ್ತು ಎಲ್ಲ ಕಡೆ ಕಾಫಿ ಸರ್ಕ್ಯುಲೇಟ್ ಆಗೋಯ್ತು. ಸರ್, ಇಷ್ಟು ಚೆನ್ನಾಗಿದ್ದಿದ್ದ ಕಾಫಿ ಇವತ್ತಿನ ವೈಜ್ಞಾನಿಕ ಪ್ರಪಂಚಗಳು, ಎಲ್ಲಾ ವೈದ್ಯಕೀಯ ವಿಶ್ವವಿದ್ಯಾಲಯಗಳು, ಎಲ್ಲಾ ಫೇಮಸ್ ಡಾಕ್ಟರ್ಗಳು ದ ಕಾಫಿ ಈಸ್ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಸರ್, ಇಂಥ ಕಾಫಿ ಹಾಳಾಗಿದ್ದ್ಯಾಕೆ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು. ಯಾಕೆಂದ್ರೆ ನಮ್ಮಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಮಾರ್ಪಾಡು ಮಾಡೋದ್ರಲ್ಲಿ ಸಿದ್ಧಹಸ್ತರು. ಭಕ್ತಿ ಎಷ್ಟು ಒಳ್ಳೇದು. ಒಂದು ದೇವರನ್ನ ಮುಂದೆ ಇಟ್ಕೊಂಡು ಆರಾಧಿಸೋದು, ಆ ದೇವರಲ್ಲಿ ಎಲ್ಲವನ್ನೂ ಕಾಣೋದು, ಆ ದೇವರ ಹತ್ರ ಮಾತಾಡೋದು, ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ಶಾಪ ಕೊಡ್ತಾನೆ ಅಂತ ನಂಬೋದು, ಮತ್ತು ನಾವೆಲ್ಲದನ್ನೂ ಅವನ ಹತ್ರ ಕೇಳ್ಕೊಂಡು ಧೈರ್ಯವಾಗಿ ಮುನ್ನೋಗೋದು. ಇಂಥ ಭಕ್ತಿನೇ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ಲಿಲ್ವ ನಮ್ಮವರು? ಪ್ರತಿಯೊಂದು ಒಳ್ಳೆ ಅಭ್ಯಾಸವನ್ನ ಅದನ್ನ ಕಾಲಾಂತರದಲ್ಲಿ ಡೈವರ್ಟ್ ಮಾಡೋದು ನಮ್ಮ ಅಭ್ಯಾಸ. ನಾಟ್ ಓನ್ಲಿ ಭಕ್ತಿ ಅಂತಲ್ಲ, ನೀವ್ ಯಾವ್ದನ್ ತಗೊಳ್ಳಿ. ಒಂದು ಅಗ್ರಿಕಲ್ಚರ್ ಎಲ್ಲಿತ್ತು, ಇವತ್ತು ಎಲ್ಲಿಗೆ ತಗೊಬಂದ್ಬಿಟ್ವಿ. ವಿದ್ಯಾಭ್ಯಾಸ, ಒಂದು ಕಾಲದಲ್ಲಿ ಮಕ್ಕಳಿಗೆ 64 ವಿದ್ಯೆಗಳನ್ನು ಕಲಿಸಿ ಅವನ ಎಂಥ ಕಠಿಣ ಪರಿಸ್ಥಿತಿಯನ್ನು ಬಂದ್ರು ಅವನ ಮನೆನ, ಅವನ ದೇಶನ, ಅವನ ಊರ್ನ ಯಶಸ್ವಿಯಾಗಿ ಕಾಯ್ತಕ್ಕಂತ ಇದ್ದ ವಿದ್ಯೆನ ಬರೀ ಹಣ ಸಂಪಾದನೆಗೋಸ್ಕರ ಪುಸ್ತಕದ ಉಳುಗಳನ್ನಾಗಿ ಮಾಡಿ. ನಿನ್ನೆ ಸರ್ ಎಂ ಶಾಸ್ತ್ರಿಗಳು ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಅವರು ಬರಹಗಾರರು, ನಿನ್ನೆ ನನ್ನ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ರು. ಗುರು, ನನಗೆ ಭಯ ಆಗ್ತಿದೆ. ಏನು ಅಂದ್ರೆ, ಅನಕ್ಷರಸ್ಥ ಭಾರತ ಇದ್ದಾಗ ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಇತ್ತು, ಕಲೆ ಇತ್ತು, ಎಲ್ಲ ಇತ್ತು. ಅವತ್ತೆದರ ಅವಶ್ಯಕತೆ ಇರಲಿಲ್ಲ. ಇವತ್ತು ಅಕ್ಷರಸ್ಥ ಈ ಸಮಾಜಗಳು ಬರ್ತಾ ಇದೆಯಲ್ಲ, ಈ ಅಕ್ಷರಸ್ಥ ಈ ಸಮಾಜಕ್ಕೂ ಅನಕ್ಷರಸ್ಥಿದ್ರಂತಹ ಭಾರತ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದಾಗ ದಿಸ್ ಇಸ್ ಟೆರಿಬಲ್ ಅಂತ ಹೇಳ್ತಾರೆ. ಅಂದ್ರೆ ಬರೀ ಪುಸ್ತಕದ ಹುಳ ಮಾಡ್ತಾ ಇದೀವಿ. ವಿದ್ಯೆ ಹೆಂಗ ಕೆಡ್ಸಿಟ್ವಿ ನೋಡಿ. ಮಕ್ಕಳು ಕ್ರಿಕೆಟ್ ಆಡಕ್ ಹೋಗ್ಬೇಡ, ಮರ ಹತ್ತುತ್ತೀಯ ಬಿಡ್ತೀನಿ ನೋಡು, ಈಚ್ ಹೊಡಿಯಕ್ ಹೋಗ್ತೀಯ, ಅವೆಲ್ಲ ಮಾಡಬಾರ್ದು, ಹಂಗಾಡ್ಬಾರ್ದು, ಓದ್ಬೇಕು ಅವ್ನ ಸಂಘ ಬೇಡ, ಇವ್ನ್ ಓದು 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 ಓದು. ಆ ಮಗು ಓದುತ್ತೆ, ನಾನೆಲ್ಲ ಓದಿದ್ದೀನಿ, ನನಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ನಾನೇನ್ ಮಾಡೋಣ? ಆಮೇಲೆ ಕಲಿಯೋ ಏಜ್ ಅಲ್ಲ, 30, 20 ವರ್ಷ ದಾಟ್ತಿದ್ದಂಗೆ ಆ ಮಕ್ಳು ಏನು ಕಲಿಯಲ್ಲ. ಕಲಿಯೋ ವಯಸ್ಸಲ್ಲಿ ನಾವೇನೋ ತಲೆಗೆ ಹಾಕಿರ್ತೀವಿ, ದೊಡ್ಡವಾದ್ಮೇಲೆ ಕಲಿಯಲ್ಲ.
ಯಾಕೆ ಕಲಿಯಲ್ಲ? ಯಾಕೆಂದ್ರೆ ಲರ್ನಿಂಗಿಗೆ ಒಂದು ಟೈಮ್ ಅಂತ ಇರುತ್ತೆ. ಎಲ್ಲಾ ಟೈಮಲ್ಲೂ ಕಲಿಯಕ್ಕಾಗಲ್ಲ. ಆ ಮಕ್ಕಳ ಜೀವನನೇ ಅಸ್ತವ್ಯಸ್ತ. ಅಂದ್ರೆ ಒಂದು ಎಜುಕೇಶನ್ನ ಹೆಂಗ್ ಹಾಳು ಮಾಡಿದ್ವೋ ಅದೇ ತರ ಇಷ್ಟು ಅದ್ಭುತವಾಗಿದ್ದಂತಹ ಕಾಫಿನೂ ಕೂಡ ನಮ್ಮ ನಮ್ಮ ಹಿತಾಸಕ್ತಿಗನುಗುಣವಾಗಿ, ನಮ್ಮ ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಆ ಕಾಫಿಯ ಸಂಪೂರ್ಣವಾದ ಮಾನಭಂಗ ನಡೀತು. ಹೇಗೆ ಬನ್ನಿ ನಾನು ಹೇಳ್ತೀನಿ ನೋಡಿ. ಒಂದು ಬ್ಲ್ಯಾಕ್ ಕಾಫಿ ಬೆನಿಫಿಟ್ಸ್ ಏನು ಅಂತ ನಾವು ಸುಮ್ಮನೆ ನೋಡೋದಾದ್ರೆ ಏನೇನ್ ಬೆನಿಫಿಟ್ಸ್ ಅಂತಂದ್ರೆ, ದ ಫಸ್ಟ್ ಬೆನಿಫಿಟ್, ಇದು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ನೋಡಿ, ನಾವು ತುಂಬಾ ಇದನ್ನ ಪೇಜ್ ಗಟ್ಲೆ ಹಾಕಿಲ್ಲ. ಯಾಕೆ ಅಂತಂದ್ರೆ ನೀವು 99% ನಮ್ಮ ಕಾಫಿ ಬಾಟಲ್, ನಮ್ಮ ಕಾಫಿ ಪೌಚ್ನ ಇಟ್ಕೊಂಡಿರ್ತೀರಾ. ಅದ್ರ ಮೇಲೆ ನಾವು ಆಲ್ರೆಡಿ ಇದನ್ನ ಪ್ರಿಂಟ್ ಮಾಡಿದೀವಿ. ಇದು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗ್ಲಿ ಅಂತೇಳಿ, ಯಾಕೆಂದ್ರೆ ತುಂಬಾ ಪೇಜ್ ಗಟ್ಲೆ ಮಾಡಿದಾಗ ನಿಮಗೆ ಇದು ಒಂಥರ ವಿಚಿತ್ರ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಹಂಗ ಅನ್ನಿಸ್ಬಾರ್ದು. ಫಸ್ಟ್ ಒಂದು ಸರ್, ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಯ್ತು ಅಂದ್ರೆ ಚಯಾಪಚಯ ಕ್ರಿಯೆ, ನೀವು ಕುಡಿದಿದ್ದಂಗೆನೆ ನಿಮ್ಮ ಬಾಯಿಯಲ್ಲಿ ನಾಲ್ಗೆಯನ್ನ ಎಷ್ಟರ ಮಟ್ಟಿಗೆ ಅದು ಶುದ್ಧಿ ಮಾಡಿ ಸಲೈವದ ಉತ್ಪತ್ತಿಯನ್ನ ಜೋರು ಮಾಡ್ತಕ್ಕಂಥ ಶಕ್ತಿ ಇರುವ ಪಾನೀಯಕ್ಕೆ ನಿಮ್ಮ ಮೆಟಬಾಲಿಕ್ ರೇಟ್ನ ಹೈ ಮಾಡ್ತಿದ್ದಂಗೆನೆ ಆಟೋಮೆಟಿಕಲಿ ಅನ್ನೆಸೆಸರಿ ಫ್ಯಾಟ್, ಅಂದರೆ ನೀವು ವ್ಯಾಯಾಮ ಮಾಡಿದಾಗ ಎಷ್ಟು ಫ್ಯಾಟ್ ನಿಮ್ಮ ದೇಹದಿಂದ ಕರಗುತ್ತೋ ಅದೇ ತರ ಉಸಿರಾಡ್ದಾಗ್ಲೂ ಫ್ಯಾಟ್ ಕರಗುತ್ತೆ. ಇನ್ನು ಕೆಲವರು ಎಕ್ಸಸೈಸೇ ಮಾಡಲ್ಲ ಆದ್ರೂ ಸಣ್ಣ ಆಗ್ತಾರೆ, ಸಣ್ಣ ಇರ್ತಾರೆ. ಯಾಕೆ ಅಂದ್ರೆ ಅವರ ಮೆಟಬಾಲಿಕ್ ರೇಟ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಅಂದ್ರೆ ಫ್ಯಾಟ್ ಅನ್ನ ಕನ್ಸಂಪ್ಷನ್ ಮಾಡ್ತಕ್ಕಂಥ, ಫ್ಯಾಟ್ ಬರ್ನ್ ಆಗ್ತಕ್ಕಂಥ ಪ್ರೋಸೆಸ್ ಅಷ್ಟು ಸೂಪರ್ ಆಗಿ ದೇವರವ್ರಿಗೆ ಕೊಟ್ಬಿಟ್ಟಿರ್ತಾನೆ. ಅದೇ ತರ ಯಾರು ಬ್ಲ್ಯಾಕ್ ಕಾಫಿನ ಕುಡಿಯೋಕ್ಕೆ ಸ್ಟಾರ್ಟ್ ಆಗ್ತಾರೋ ಅವರ ಮೆಟಬಾಲಿಸಮ್ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗುತ್ತೆ, ವೆಯ್ಟ್ ಲಾಸ್ ತಂತಾನೆ ಆಗುತ್ತೆ. ಜೊತೆಗೆ ಇವತ್ತವರೆಗೂ ಲಿವರ್ನ ಡಿಟಾಕ್ಸಿಫೈ ಮಾಡಕ್ಕೆ, ಅಂದ್ರೆ ಲಿವರ್ ಅಲ್ಲಿರೋ ಫ್ಯಾಟ್ನ ಅದು ಕರಗಿಸ್ಬೇಕು ಅಂತಂದ್ರೆ ಬ್ಲ್ಯಾಕ್ ಕಾಫಿ ಕೈಲಿ ಮಾತ್ರ ಸಾಧ್ಯ ಅಂತೇಳಿ ಇದು ಇಡೀ ಪ್ರೂವನ್. ಇದು ಈಗ ನಾನು ಬಂದು ನಿಮಗೆ ಹೇಳಬೇಕು ಅಥವಾ ನಾನು ನಿಮಗೆ ಬೇರೆ ತರ ಅರ್ಥ ಮಾಡಿಸ್ಬೇಕು ಅಂತಲ್ಲ, ಇಟ್ಸ್ ಆಲ್ರೆಡಿ ಪ್ರೂವನ್. ಆ್ಯಂಡ್ ಒಂದೇ ಸಲ ಎನರ್ಜಿ ಬೂಸ್ಟ್ ಆಗ್ತಿದ್ದಂಗೆನೆ ನಮಗೇನು ಅನ್ಸುತ್ತೆ, ನೀವೇ ಹೇಳಿ, ಕಾರ್ನ ಆನ್ ಮಾಡ್ತೀರಾ, ಎಷ್ಟು ಲೀಟರ್ ಕೊಡ್ತೀರಾ, ಎಷ್ಟು ಲೀಟರ್ ಕೊಟ್ಮೇಲೆ ಕಾರ್ ಮುಂದಕ್ಕೆ ಹೋಗುತ್ತೋ ಹೋಗಲ್ವೋ, ಗೇರ್ ಚೇಂಜ್ ಮಾಡ್ತಿರೋ ಚೇಂಜ್ ಮಾಡಲ್ವೋ. ಫಸ್ಟ್ ಮೆಟಬಾಲಿಕ್ ಬೂಸ್ಟ್ ಆಗ್ತಿದ್ದಂಗೆನೆ ಎರಡನೇ ಬೆನಿಫಿಟ್ಸ್ ಏನು ಅಂದ್ರೆ ಬಾಡಿನಲ್ಲಿ ಎನರ್ಜಿ ಲೆವೆಲ್ ಹೈ ಅನ್ಸುತ್ತೆ. ಅಂದ್ರೆ ವಾಹ್, ನಾನ್ ನಡಿಯಪ್ಪ, ನಾನೀಗ ಚಿಂಚ ಏನ್ ಬೇಕಾದ್ರೂ ಮಾಡೋಣ. ಎನರ್ಜಿ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಿಮ್ ಬಾಡಿನಲ್ಲಿ ಆಟೋಮೆಟಿಕಲಿ ಬ್ಲಡ್ ಸರ್ಕ್ಯುಲೇಷನ್ ಸೂಪರ್ ಆಗಿ ನಡೆಯುತ್ತೆ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಪ್ರತಿಯೊಂದು ಅಂಗಾಂಗಕ್ಕೂ ಬೇಕು, ಪ್ರತಿಯೊಂದು ಜಾಗಕ್ಕೂ ಬೇಕು, ಎಲ್ಲಾ ಕಡೆಗೂ ಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯ್ತಾ, ಇದು ಒಂದಕ್ಕೊಂದು ಲಿಂಕು ಸರ್. ಸಿಂಪಲ್, ನೀವ್ ಹಿಂಗ ಅರ್ಥ ಮಾಡ್ಕೊತ ಹೋಗ್ರಿ. ಅದಕ್ಕೆ ಇದು ಲಿಂಕು, ಇದಕ್ಕೆ ಅದು ಲಿಂಕು. ಮೆಟಬಾಲಿಸಮ್ ಬೂಸ್ಟ್ ಆಯ್ತಾ, ಮೆಟಬಾಲಿಸಮ್ ಬೂಸ್ಟ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ನಿಮ್ ದೇಹದಲ್ಲಿ ಫ್ಯಾಟ್ ಅನ್ನೆಸೆಸರಿ ಬರ್ನ್ ಆಗಿ ಫ್ಯಾಟ್ ಎನರ್ಜಿಯಾಗಿ ಕನ್ವರ್ಟ್ ಆಗಕ್ ಸ್ಟಾರ್ಟ್ ಆಯ್ತಾ, ಎನರ್ಜಿ ಜಾಸ್ತಿ ಸಿಗಕ್ ಸ್ಟಾರ್ಟ್ ಆಯ್ತಾ, ಬ್ಲಡ್ ಸರ್ಕ್ಯುಲೇಷನ್ ಆಟೋಮೆಟಿಕಲಿ ಜಾಸ್ತಿ ಆಯ್ತು, ನಿಮ್ಮ ಈಚ್ ಬಾಡಿಯ ಭಾಗಗಳಿಗೆ ಬ್ಲಡ್ ಕ್ಲೀನ್ ಆಗಿ ಸಿಗಕ್ ಸ್ಟಾರ್ಟ್ ಆಯ್ತಾ, ಮುಗೀತು. ನಿಮ್ಗೊಂದು ಎಕ್ಸ್ಟ್ರಾ ಎನರ್ಜಿ, ಮೆಂಟಲ್ ಫೋಕಸ್ ಅಂಡ್ ಶಾರ್ಪ್ನೆಸ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಕಾಫಿ ಕುಡ್ದು ಒಂದು ನಿಮಿಷ ತಡಿ, ನನ್ನ ತಲೆ ಸಖತ್ತಾಗಿ ಓಡುತ್ತೆ, ನಾನು ಸಖತ್ತಾಗಿರ್ತೀನಿ, ನಾನು ತುಂಬಾ ಚೆನ್ನಾಗಿರ್ತೀನಿ ಅಂದ್ರೆ ಶಾರ್ಪ್ನೆಸ್ ಅಂಡ್ ಮೆಂಟಲ್ ಅಲರ್ಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಯಾನ್ಸರ್ ರಿಸ್ಕ್ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ ಬ್ಲ್ಯಾಕ್ ಕಾಫಿ ಕುಡಿದಾಗ. ಯಾಕೆ ಅಂತಂದ್ರೆ ಇದರಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳಿರ್ತವೆ. ನಿಮ್ಮ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಗಳು ಉಸಿರಾಡಕ್ಕೂ ಇದು ಬಿಡಲ್ಲ. ಇದು ಅಷ್ಟು ಪವರ್ಫುಲ್. ಅಂಡ್ ನಿಮಗೆ ಡಯಾಬಿಟಿಸ್ ಅಂತಹ ಬಾಡಿನಲ್ಲಿ ಇನ್ಫ್ಲಮೇಷನ್ ಆಗ್ತಕ್ಕಂತಹ ಅಥವಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಕ್ಕಂತಹ ಚಾನ್ಸಸ್ ಕಮ್ಮಿಯಾಗಿ ನಿಮಗೆ ಒಂದು ಡ್ರಿಂಕ್, ಅಟ್ಲೀಸ್ಟ್ ಒಂದು ಡ್ರಿಂಕ್ ನಿಮ್ಮನ್ನ ಇಷ್ಟರ ಮಟ್ಟಿಗೆ ಚೇಂಜ್ ಮಾಡಾಕ್ಬಿಡುತ್ತೆ. ಸರ್, ಓಕೆ, ನೀವು ಹೇಳ್ತಿದ್ದೀರಾ ಬ್ಲ್ಯಾಕ್ ಕಾಫಿ ಇಷ್ಟು ಬೆನಿಫಿಟ್ ಅಂತ. ಸರ್, ಯಾಕಿದು ಜನಗಳಲ್ಲಿ ಸ್ಪ್ರೆಡ್ ಆಗಲಿಲ್ಲ? ಸ್ನೇಹಿತರೆ, ಇದು ಬ್ಯೂಟಿಫುಲ್ ಕ್ವಶನ್. ಯಾಕೆ ಅಂತಂದ್ರೆ ರಿಯಲ್ ಬ್ಲ್ಯಾಕ್ ಕಾಫಿ ಅಂದ್ರೆ ಏನು ಅಂತ
ನಾವ್ ಅರ್ಥ ಮಾಡ್ಸಕ್ಕೆ 1 ವರ್ಷ ಆಯ್ತು ಜನಗಳಿಗೆ. ನಮ್ಮ ADOಗಳನ್ನ ಒಂದ್ ಕಡೆ ಕರೆದು ಅವ್ರಿಗೆ ಕೂರ್ಸಿ ಅವ್ರಿಗೆ ಟೇಸ್ಟ್ ಕೊಟ್ಟು. ಯಾಕೆ ಹೋಟ್ಲಿಗೆ ಹೋಗ್ತಿದ್ರಿ, ಹೋಟ್ಲಿಗೆ ಹೋಗ್ಬಿಟ್ಟು ಬ್ಲಾಕ್ ಕಾಫಿ ತಗೋಬಾ ಅಂತಿದ್ರಿ, ಅವ್ನ್ ಬ್ಲಾಕ್ ಕಾಫಿ ತರನು ಬಾಯಿಗೆ ಇಡ್ತಿದ್ದಂಗೆ ಕೈ ಪಾಷಾಣ ಮುಖನೇ ಕ್ಯೂಚ್ಕೊಂಡ್, ಸಾರ್ ಅಯ್ಯಯ್ಯಯ್ಯೋ ಸತ್ತು ಬಿಡ್ತೀವಿ ಸಾರ್, ಇದನ್ನ ಮಾತ್ರ ಕುಡಿಯಕ್ಕಾಗಲ್ಲ. ಆಕ್ಚುಯಲ್ ಬ್ಲ್ಯಾಕ್ ಕಾಫಿ ಯಾವುದೇ ರೀತಿ ಕಹಿಯನ್ನ ಹೊಂದಿರಲ್ಲ, ಅದರದ್ದೇ ಆಗಿರೋ ಒಂದು ಪರಿಮಳ ಹೊಂದಿರುತ್ತೆ. ಕಹಿ ಆಗೋದಾಗ್ಲಿ, ಒಗರ ಆಗೋದಾಗ್ಲಿ, ವಿಚಿತ್ರ ಆಗೋದಾಗ್ಲಿ, ನಿಮಗೆ ಇರಿಟೇಷನ್ ಆಗೋದಾಗ್ಲಿ ಎಲ್ಲ ಬ್ಲ್ಯಾಕ್ ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ಬ್ಲ್ಯಾಕ್ ಕಾಫಿಗೆ ಅದರದ್ದೇ ಒಂದು ಮಹತ್ವ, ಅದಕ್ಕೆ ಏನ್ ಹಾಕಿದ್ರು ಅಸಹ್ಯ ಆಗ್ಬಿಡುತ್ತೆ, ಟೇಸ್ಟ್ ಕೆಟ್ಟೋಗುತ್ತೆ. ಬಟ್ ನೀನ್ ಕುಡಿತಾ ಇದ್ದಿದ್ದು ಕಾಫಿ ಹೆಸರಿನ ಇನ್ನೊಂದು ರೀತಿಯ ವಿಷಗಳನ್ನ. ಸೊ ಹಾಗಾಗಿ ಎಲ್ಲೇ ಹೋಗಿ ಈ ಇನ್ಸ್ಟಂಟ್ ಕಾಫಿಗಳನ್ನ ತರೋದು. ಜಿಮ್ಗೆ ಯಾರೋ ಹೇಳ್ತಾರೆ, ಸರ್ ನಾನು ಜಿಮ್ಗೆ ಹೋಗ್ಬೇಕು, ಜಿಮ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ. ಹೌದು, ಯಾಕೆಂದ್ರೆ ನೀವು ಜಿಮ್ಗೆ ಹೋಗ್ತಿದ್ದಂಗೆ ಜಿಮ್ ಟ್ರೈನರ್ಗಳು ಹೇಳೋದು ಕಾಫಿ ಕುಡಿದ್ಬಿಡ್ಪ ಅಮ್ಮ, ಚೆನ್ನಾಗಿ ನೀನು ಆಕ್ಟಿವ್ ಇರ್ತೀಯ, ಸಖತ್ತಾಗಿ ಸ್ಟ್ರೆಂತ್ ಇರುತ್ತೆ, ಇಲ್ಲಿ ವರ್ಕೌಟ್ ಮಾಡ್ತೀಯಾ, ಅದು ಇದು ಅಂತ ಜಿಮ್ ಟ್ರೈನರ್. ಅದು 100%. ಯಾಕೆಂದ್ರೆ ಸಿಂಪಲ್, ನಾನು ಈಗೇನ್ ಹೇಳಿದ್ನೋ ಇದೇ ಪ್ರೋಸೆಸ್. ಮನುಷ್ಯ ತುಂಬಾ ಎನರ್ಜೆಟಿಕ್ ಆಗಿರ್ತಾನೆ. ಅಂಡ್ ಫ್ಯಾಟ್ ಇಂದ ಲಿವರ್ ಅಂದ್ರೆ ಈ ಲಿವರ್ ಇಂದ ಫ್ಯಾಟ್ ಹೋಗೋದಿದೆಯಲ್ಲ, ಆ ಪ್ರೋಸೆಸ್ನ ಇದರಷ್ಟು ಫಾಸ್ಟ್ ಆಗಿ, ಇದರಷ್ಟು ಕ್ಲೀನ್ ಆಗಿ, ಇದರಷ್ಟು ಹೆಲ್ದಿಯಾಗಿ ಇನ್ಯಾವುದೂ ಮಾಡಕ್ ಸಾಧ್ಯತೆ ಇಲ್ಲ. ಸೊ ಈ ಪ್ರೋಸೆಸ್ ಆಗ್ತಿದ್ದಂಗೆ ನೀವು ಸಣ್ಣ ಆಗೋದು ಸಾಮಾನ್ಯ. ಇದು ಜಿಮ್ ಅವ್ನ್ ಗೊತ್ತು. ಇವ್ರೇನ್ ಹಂಗಂತಿದ್ದಂಗೆ ಹೋದ್ರು ಇನ್ಸ್ಟಂಟ್ ಕಾಫಿ ಯಾವ್ದೋ ಕಂಪ್ನಿದು, ನಾನು ಇಲ್ಲಿ ಹೇಳಲ್ಲ ಯಾಕೆಂದ್ರೆ ರೆಕಾರ್ಡ್ ಆಗ್ತಿದೆ, ಬೇಡ. ₹2 ₹3 ಸ್ಯಾಶೆಟ್ ತಂಡ್ರು, ಹಿಂಗ್ ಓಡಿದ್ರು, ಒಳಗ್ ಸುರಿದ್ರು, ಕುಡಿದ್ರು, ಕೈ ಪಾಷಾಣ, ಸಾರ್ ಆಗಲ್ಲ, ಹೀಟ್ ಆದಂಗ ಆಗುತ್ತೆ, ಸುಸ್ತಾಗುತ್ತೆ, ನನಗೆ ಬ್ಲ್ಯಾಕ್ ಕಾಫಿ ಸವ್ವಾಸನೆ ಬೇಡ. ಇಂಥ ಕೆಟ್ಟ ಕಾಫಿಯ ಜೊತೆ ಯಾರು ಬ್ಲ್ಯಾಕ್ ಕಾಫಿ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವರೆಲ್ಲ ಹೇಳೋದು ಒಂದೇ, ಶೂ ಅದರ ಸವಾಸ ನಮಗಾಗಲ್ಲ ಅಂತ. ಆದ್ರೆ ಪ್ಯೂರ್ ಬ್ಲ್ಯಾಕ್ ಕಾಫಿ ಅಂದ್ರೆ ಏನು, ನಾನು ಮುಂದೆ ಹೇಳ್ತೀನಿ. ಇಂಥ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂತಹ ಈ ಕಾಫಿ, ಸರ್ ಇಷ್ಟು ಬೆನಿಫಿಟ್ಸ್ ಇರುತ್ತೆ ಯಾಕೆ ಅಂತಂದ್ರೆ, ಒಂದು ಸಲ ನಿಮ್ಮಲ್ಲಿ ಎನರ್ಜಿ ಬೂಸ್ಟ್ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದಾಗ, ಎನರ್ಜಿ ಈಸ್ ಈಕ್ವಲ್ ಟು ಅದು ಎಫಿಷಿಯೆಂಟ್ ಆಗಿ. ಸರ್ ನನ್ನಲ್ಲಿ ಎನರ್ಜಿ ಇದೆ, ನೀವೆಲ್ಲ ಇವತ್ತು ತುಂಬಾ ಒಳ್ಳೆಯವರು, ಏನೇನೋ ಕೆಲಸಗಳು ಇಟ್ಕೊಂಡಿದ್ದೀರಾ, ನಿಮ್ಮ ಹತ್ರ ಏನೋ ಒಂದಿದೆ, ಎನರ್ಜಿ ಪ್ರೊಡ್ಯೂಸ್ ಆಯ್ತಾ, ಆ ಎನರ್ಜಿಗೆ ತಕ್ಕನಾಗಿ ನೀವು ಆಕ್ಟ್ ಮಾಡ್ತೀರಿ, ಕೆಲಸ ಮಾಡ್ತೀರಿ, ಅದು ದುಡ್ಡಾಗಿ ರಿಟರ್ನ್ ಆಗುತ್ತೆ. ಎನರ್ಜಿ ಮೀನ್ಸ್ ಇಸ್ ಎ ಮನಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇಂಥ ಪವರ್ಫುಲ್ ಫಿಯಲ್ಲ ಸರ್ ಇದು. ಅಂದ್ರೆ ನನಗೆ ನಿರುತ್ಸಾಹ ಇವತ್ತು ಮ್ಯಾಕ್ಸಿಮಮ್ ಜನಕ್ಕಿರೋದೇನು ಅಂದ್ರೆ, ಸರ್ ಮೂಡಿಲ್ಲ, ನಿರುತ್ಸಾಹ, ನನ್ನ ಕೈಲಿ ಆಗಲ್ಲ, ನನಗೆ ಸೋಲ್ತಾ ಇದ್ದೀನಿ, ನನಗೆ ಇರಿಟೇಷನ್ ಆಗುತ್ತೆ, ನನಗೆ ಮೈಂಡ್ ಫೋಕಸ್ ಇಲ್ಲ, ಇವೇ ವಿಚಾರ ಹೇಳ್ತಿರಲ್ಲಪ್ಪ. ಅದಕ್ಕೆಲ್ಲದಕ್ಕೂ ಒಂದು ಫಿಯಲ್ ಅಂತ ಏನಾರ ಇದ್ರೆ ದಟ್ ಇಸ್ ಅ ಬ್ಲ್ಯಾಕ್ ಕಾಫಿ. ಸರ್ ಈ ತರ ಆದಾಗ 100% ಇವತ್ತು ನೀವೆಲ್ಲ ಉದ್ಯೋಗ ಮಾಡ್ತಿದ್ದೀರಾ. ನಿಮ್ ಎನರ್ಜಿ ಬೂಸ್ಟ್ ಆದಾಗ, ಎಕ್ಸಾಂಪಲ್ ಇವತ್ತು ಅಂದ್ಕೊಂತಾರೆ, ನಾನು ಇಬ್ರನ್ನ ಮಾತಾಡಿಸ್ಬೇಕು, 3 ಜನ ಮಾತಾಡಿಸ್ಬೇಕು. ನೀವು ಬ್ಲ್ಯಾಕ್ ಕಾಫಿ ಅಡಿಕ್ಟ್ ಆದ್ರ, ಬ್ಲ್ಯಾಕ್ ಕಾಫಿ ನೀವು ರೆಗ್ಯುಲರ್ ಆಗಿ ಕುಡಿತಿದ್ದೀರಾ, ನಿಮಗೆ ನೀವೇ ಚಾಲೆಂಜ್ ಹಾಕಂತೀರಾ, ಇವತ್ತು 10 ಜನ ಮಾಡ್ತೀನಿ, 10 ಜನದ ಹತ್ರ ಹೋಗ್ತೀನಿ, 10 ಜನದ ಹತ್ರ ನಾನು ಡಿಫ್ರೆಂಟ್ ಏರಿಯಾದಲ್ಲಿ ಕೆಲಸ ಮಾಡ್ತೀನಿ, ಇವತ್ತಿಷ್ಟು ಕೆಲಸ ಮಾಡ್ತೀನಿ. ಸೊ ನಿಮ್ಮ ಎನರ್ಜಿ ಏನಾಯ್ತು ಅಲ್ಲಿಗೆ, ಎಫಿಷಿಯನ್ಸಿಯಾಗಿ ಕನ್ವರ್ಟ್ ಆಯ್ತು. ಎಫಿಷಿಯನ್ಸಿ ಏನಾಯ್ತು, ನಿಮ್ಮ ಇನ್ಕಮ್ ಅಥವಾ ನಿಮ್ಮ ಕೆರಿಯರ್. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಟೈಮ್ ನಮಗೆ ಮತ್ತೆ ಬರಲ್ಲ, ಈ ವಯಸ್ಸು ನಮಗೆ ಮತ್ತೆ ಬರಲ್ಲ. ಈ ಟೈಮಲ್ಲಿ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ನನಗೆ ಎನರ್ಜಿ ಬೇಕು. ಆ ಎನರ್ಜಿನ ನ್ಯಾಚುರಲ್ ಆಗಿ ಕೊಡೋಂಥ ಒಂದು ಅಮೃತ ಕೆಟ್ಟಿದ್ದಾದ್ರೂ ಎಲ್ಲಿ. ಬನ್ನಿ ಸ್ನೇಹಿತರೆ, ಈಗ ಬಹಳ ಚೆನ್ನಾಗಿ ತಿಳ್ಕೊಳ್ಳೋಣ. ದ ಇಂಡಿಯನ್ ಕಾಫಿನ ಕೆಡಿಸಿದ್ದೆಲ್ಲಿ ಅಂತಂದ್ರೆ, ಈ 3 ಇಂಗ್ರೀಡಿಯೆಂಟ್ಗಳು ಕಾಫಿನ ಕೆಡ್ಸಕ್ ಬಂದ್ವಿ. ನಂಬರ್ 1, ನೀವೇನ್ ಮಾರ್ಕೆಟಲ್ಲಿ ಕಾಫಿ ಅಂತ ಕೇಳ್ತಿರೋ ಆ ಕಾಫಿಗೆ 50% ಅಥವಾ 60% ಕೆಲವು ಕಡೆ ಮಾರ್ಕೆಟಲ್ಲಿ ರೇಟಿಗೆ ಮಿಕ್ಸ್ ಮಾಡ್ತಕ್ಕಂತಹ ದ ಮೇಜರ್ ಕಲ್ಪ್ರಿಟ್, ಅದನ್ನ ಚಿಕೋರಿ ಅಂತ, ಗುಜರಾತಲ್ಲಿ ಬೆಳೀತಕ್ಕಂಥ ಒಂದು ಗೆಡ್ಡೆ ಅದು. ಈ ಗೆಡ್ಡೆ 100ರಿಂದ ಇವತ್ತು ಹಿಂದೆ ಎಲ್ಲ 20-25 ರೂಪಾಯಿ ಇತ್ತು ಇದು ಕೆಜಿ. ಇದ್ರ ಕೆಲಸ ಏನು ಅಂತಂದ್ರೆ, ಇದು ಯಾವುದ್ರ ಜೊತೆ ಬೆರೆಯುತ್ತೋ ಅದನ್ನ ಗಾಢವಾಗಿ ಘಾಟ್ ಹಾಕ್ಸುತ್ತೆ. ಅಂದ್ರೆ ಘಾಟ್ ಅಂತಂದ್ರೆ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂದ್ರೆ, ದಪ್ಪ ಹಾಕ್ಸೋದು, ಘಾಟ್ ಹಾಕ್ಸೋದು, ಮತ್ತು ಒಂದು ರೀತಿ ಡಾರ್ಕ್ ಬಣ್ಣವನ್ನ ರಿಲೀಸ್ ಮಾಡುತ್ತೆ. ಬಹಳ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ, ಯಾವ ಬಣ್ಣ ರಿಲೀಸ್ ಮಾಡುತ್ತೆ, ಡಾರ್ಕ್ ಬಣ್ಣವನ್ನ ರಿಲೀಸ್ ಮಾಡುತ್ತೆ. ಇದನ್ನ ಕುಡಿಯೋದ್ರಿಂದ, ಚಿಕೋರಿಯನ್ನ ಅತಿ ಹೆಚ್ಚು ಬಳಸೋದ್ರಿಂದ ಹಾರ್ಟ್ ಕ್ರಿಸ್ ನೋಡಿ. ಇಲ್ಲಿವರೆಗೂ ಇಲ್ಲಿವರೆಗೂ ಇದೇನ್ ತಿಳ್ಕೊಂಡ್ರಲ್ಲ, ಇದ್ರ ಡೆಡ್ ಆಪೋಸಿಟ್ ಈ ಸ್ವಾಮಿಯರು.
ಯಾರು? ಚಿಕೋರಿ. ಸಿಂಪಲ್ ಅರ್ಥ ಮಾಡ್ಕೋಬಿಡಿ, ನಾನು ನಿಮಗೆ ಕಾಂಪ್ಲೆಕ್ಸ್ ಮಾಡಲ್ಲ. ಇದೇನಿದೆ ಇದ್ರ ಡೆಡ್ ಆಪೋಸಿಟ್ ಯಾವುದು? ಚಿಕೋರಿ. ಸರ್ ಚಿಕೋರಿ ಯಾಕೆ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ನಮ್ಮವರಿಗೆ ಜನಗಳಿಗೆ ಏನಿತ್ತು, ಊಟ ಆದ್ಮೇಲೆ ಸ್ವೀಟ್ ತಿನ್ನೋ ಅಭ್ಯಾಸ ಇತ್ತು. ನಮ್ಮ ಜನಗಳಿಗೆ ಸ್ವೀಟ್ ತಿನ್ನೋ ಅಭ್ಯಾಸ ಇದ್ದಾಗ ಇವ್ರೇನ್ ಅಂದ್ಕೊಂಡ್ರು, ನಮಗೆ ಏನ್ ಮಾಡ್ತಾ ಇದೀಯೋ ಅಂತಂದ್ರೆ, ಈ ಕೆಲವು ಫಿಲ್ಮ್ಗಳು ನೋಡಿ, ಮಗ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಮಾಡ್ತಿರ್ತಾರೆ, ಆದ್ರೆ ಮಗನ್ ಪೂಜೆ ಮಾಡ್ತಾ ಇರಲ್ಲ. ಅಪ್ಪ ಅಮ್ಮಂಗೆ ಏನೋ ನನ್ನ ಮಗ ಪೂಜೆ ಮಾಡ್ಬೇಕು, ಬಲಾತ್ಕಾರವಾಗಿ ಪೂಜೆ. ಆ ಮಠ ಫಿಲ್ಮ್ ಅಲ್ಲಿ ತಲೆ ಮೇಲೆ ಹೊಡೆದು ಸಂಧ್ಯಾ ವಂದನೆ ಮಾಡಿಸ್ತಿರ್ತಾರೆ, ಓದೋ ಓದೋ ಸರಿಯಾಗಿ ಹೇಳೋ ಮಂತ್ರನ ಅಂತ. ಅಂದ್ರೆ ಅವನಿಗೆ ಏನು ಆಗ್ತಿಲ್ಲ. ಇವರಿಗೇನು, ಕಾಫಿ ಅನ್ನೋದು ಹೋಗ್ಬೇಕು, ಒಳ್ಳೇದು, ಆದ್ರೆ ಕಾಫಿ ಕುಡಿತಾ ಇರೋ ಹೆಸರಲ್ಲೇ ನನ್ನ ಎಲ್ಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಹೇಳಿ ಈ ಒಂದು ಕಲ್ಪ್ರಿಟ್ ನ ಮಿಕ್ಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಇದು ಏನ್ ಮಾಡುತ್ತೆ ಚಿಕೋರಿ ಅಂತಂದ್ರೆ, ಚಿಕೋರಿ ಮಿಶ್ರಿತ ಯಾವುದೇ ಕಾಫಿ ಪುಡಿಗಳನ್ನ, ಬ್ಲಾಕ್ ಕಾಫಿ ನೀವೇನಾದ್ರು ಕುಡಿದ್ರೆ ಕಿಡ್ನಿ ಕೂಡ ಹಾನಿಕಾರಕ ಅಂತ ಹೇಳ್ತಾರೆ, ಕಿಡ್ನಿನೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ? ಕಿಡ್ನಿಗೂ ಅದನ್ನ ಪ್ಯೂರಿಫೈ ಮಾಡಕ್ಕಾಗಲ್ಲ, ಅಷ್ಟು ಡೇಂಜರಸ್ ಅದು ಚಿಕೋರಿ. ಅರ್ಥ ಮಾಡ್ಕೊಳ್ಳಿ. ಬ್ರೂ ತಂದೆ, ಇನ್ನೊಂದು ಕಂಪ್ನಿ ತಂದೆ, ಇನ್ಸ್ಟಂಟ್ ಕಾಫಿ ಹಾಕೊಂಡು ನಾನು ಬ್ಲಾಕ್ ಕಾಫಿ, ಅದಕ್ಕೇನೆ ಜನ ಸೋತ್ ಬಿಡ್ತಾರೆ. ಸರ್ ಆಗಲ್ಲ, ಬ್ಲಾಕ್ ಕಾಫಿ ನನಗೆ ಆಗ್ತಿಲ್ಲ, ಕುಡಿಯಕ್ ಆಗ್ತಿಲ್ಲ. ಇದನ್ನ ಏನಕ್ಕೆ ತಂದ್ರು ಅಂತಂದ್ರೆ, ಎಕ್ಸ್ಪೆಷಲಿ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಹಾಲ್ ಸೇರ್ಸಂತ ಒಂದು ಚಟ ಇತ್ತು. ಹಾಲ್ ಜೊತೆ ನೀವು ನಮ್ಮ ಕಾಫಿನ ಹಾಕಿ ನೋಡಿ, ಯಾವುದು ನಾವೇನೀಗ ನಿಮಗೆ ಕೊಟ್ಟಿದೀವಿ ಕಾಫಿ, ಬಣ್ಣನೇ ಬಿಡಲ್ಲ ಅದು. ನಿಮಗನ್ಸುತ್ತೆ, ಗುರು ಸರ್ ಇದು ಎಂತ ಕಾಫಿ ಕೊಟ್ಬಿಟ್ರಿ, ಡೂಪ್ಲಿಕೇಟ್ ಕಾಫಿ ಕೊಟ್ರ ಏನು, ಬಣ್ಣ ಬರ್ತಾ ಇಲ್ಲ ಬಣ್ಣ ಬರ್ತಾ ಇಲ್ಲ ಅಂತಂದ್ರೆ, ಯಾಕೆಂದ್ರೆ ಅದರಲ್ಲಿರೋ ಬಣ್ಣ ಎಲ್ಲ ಸಾಕ್ಷಾತ್ ಚಿಕೋರಿದು. ನೀವೇನು ಹೋಟ್ಲಲ್ಲಿ ಕುತ್ಕೊಂಡು ಹೋ ಅಂತ ಇರ್ತಿರಲ್ಲ ತಾಯಂದ್ರ ಮತ್ತು ತಂದೆದಿರ, ಅದ್ಯಾವುದು ಕಾಫಿದಲ್ಲ ಬಣ್ಣ, ಅದಷ್ಟು ಬಣ್ಣ ಚಿಕೋರಿದು. ಯಾಕೆಂದ್ರೆ ಕಾಫಿಗೆ ಆ ತರ ಮಿಲ್ಕ್ ಅಲ್ಲಿ ಬಣ್ಣನ ಬಿಡಕ್ಕೆ ಬರಲ್ಲ, ಅದು ಬರೋದೂ ಇಲ್ಲ. ನೀವೇನ್ ಮಾಡೋದು? ಸೊ ಜನ ಏನ್ ಮಾಡಿದ್ರು, ಮಾರ್ಕೆಟ್ ಹೆಂಗ್ ಸೃಷ್ಟಿ ಆಯ್ತು, ಮಾರ್ಕೆಟ್ ಹೆಂಗ್ ಸೃಷ್ಟಿ ಆಯ್ತು ಅಂದ್ರೆ, ನೀನ್ ಏನ್ ಕೇಳ್ತೀಯೋ ಅದನ್ನ ಕೊಡಕ್ ಸ್ಟಾರ್ಟ್ ಆಗ್ತಾರೆ. ಎಕ್ಸಾಂಪಲ್, ನಮ್ ತಿಪ್ಟೂರಿಗೆ ಬಂದ್ರೆ ಕೊಕೊನಟ್ ಇಂಡಸ್ಟ್ರಿ ಅಂದ್ರೆ, ಕೊಕೊನಟ್ ಆಯಿಲ್ ಯಾರು ಹೋಗಲ್ಲ, ಅಲ್ಲೇನು ಕೊಕೊನಟ್ ಪೌಡರ್ ಮಾಡ್ತಾರೆ. ಪೌಡರ್ ಏನಕ್ಕೆ ಹೋಗುತ್ತೆ? ಆಲ್ ಓವರ್ ಇಂಡಿಯಾದಲ್ಲಿ ಏನು ಸ್ವೀಟ್ಸ್ ನಡೆಯುತ್ತೆ ಬೇಕರಿನಲ್ಲಿ, ಕೊಕೊನಟ್ ಬಿಸ್ಕೆಟ್ಸು, ಕೇಕ್ಸು, ಅದಕ್ಕೆ ಪುಡಿ ಬೇಕಲ್ಲ, ಕೊಕೊನಟ್ ಪುಡಿ. ಸೊ ಆ ಪುಡಿ ಮಾರ್ಕೆಟ್, ಕೊಕೊನಟ್ ಅಮೃತ ಹೋಗ್ತಾ ಇರೋದಲ್ಲಿ ವಿಷದ ಜೊತೆ. ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಹೇಳಿ, ನಿಮಗೆ ಹೆಂಗ್ ಅರ್ಥ ಮಾಡ್ಕೋತೀರಾ ಮಾಡ್ಕೊಳ್ರಿ ಸ್ನೇಹಿತರೆ. ಇಡೀ ತಿಪ್ಟೂರಲ್ಲಿ ನೋ ಒನ್ ಸಿಂಗಲ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲ ಪೌಡ್ರು 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 ಪೌಡ್ರು. ಪೌಡ್ರ್ ಎಲ್ಲಿಗೆ ಹೋಗುತ್ತೆ ಸರ್? ಅದನ್ನ ಕೇಳ್ತಾರೆ, ನಾವು ಕೊಡ್ತೀವಿ ಸರ್. ಮಾರ್ಕೆಟ್ ಚೇಂಜ್ ಮಾಡಕ್ ನಮಗೆ ಇಂಟೆನ್ಷನ್ ಇಲ್ಲ ಸರ್, ನಮಗಿದಾಗಲ್ಲ ಸರ್ ಚೇಂಜ್ ಮಾಡಕ್ಕೆ. ಯಾಕೆ? ಅವ್ರು ಹೆಂಗ್ ಕುಣಿತಾರೋ ನಾವು ಹಂಗ್ ಕುಣಿತೀವಿ ಸರ್. ದಟ್ ಈಸ್ ಎ ಥಿಂಗ್. ಹಾಲ್ ಮಿಕ್ಸ್ ಆಯ್ತು, ಹಾಲನ್ನ ಮಿಕ್ಸ್ ಮಾಡ್ತಿದ್ವಿ, ಎಲ್ಲಾ ಕಡೆ ಮಿಕ್ಸ್ ಮಾಡ್ತಿದ್ವಿ. ಅಲ್ಲಿ ಟೀಗೂ ಮಿಕ್ಸ್ ಆಯ್ತು, ಇಲ್ಲಿ ಕಾಫಿಗೂ ಮಿಕ್ಸ್ ಆಯ್ತು. ಇಷ್ಟು ಮಿಕ್ಸ್ ಆದ್ರೆ ಸಾಕ? ಸಕ್ಕರೆ ಬೇಡವಾ? ಯಾಕೆ? ತೃಪ್ತಿ ಬೇಕಲ್ಲ, ಖುಷಿ ನಮಗೆ. ಎಲ್ಲ ಆದ್ಮೇಲೆ ಒಂದು ಸಿಹಿ ಇದು ಕಾಫಿ ಏನಾಯ್ತು, ಕಾಫಿ ಮಿಶ್ರಿತ ಪಾಯಸ ಆಯ್ತು. ಅದಕ್ಕೊಂದ್ ಸ್ವಲ್ಪ ಶಾವ್ಗೆನೂ ಹಾಕ್ಬಿಟ್ರೆ ಅದು ಪ್ಯೂರ್ ಪಾಯಸ. ಓಕೆ, ಶಾವ್ಗೆ ಒಂದಿರಲ್ಲ ಅನ್ನೋದೊಂದು ಬಿಟ್ರೆ, ಸಕ್ಕರೆ ಎಲ್ಲ ಹಾಕಿ, ಎಲ್ಲ ಮಸಾಲೆಗಳು ಹಾಕಿ ಅದರಲ್ಲಿ ಒಂದು ಪ್ಯೂರ್ ಆಗಾಯ್ತು. ಸೊ ಇಲ್ಲೇನಾಯ್ತು, ಫಸ್ಟ್ ಆಫ್ ಆಲ್ ಒಬ್ಬ ಗೆಳೆಯ ಇನ್ನೊಬ್ಬ ದ್ವೇಷಿ ಸೇರ್ಕೊಂಡು ನಮ್ಮ ದೇಹಕ್ಕೆ ಎಂಟ್ರಿ ಆಗ್ತಾರೆ. ಇವನು ಗೆಳೆಯ ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡ್ತಾನೆ, ನಿಮ್ಮ ಎನರ್ಜಿನ ಹೈ ಮಾಡ್ತಾನೆ, ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡ್ತಾನೆ, ಲಿವರ್ ಇಂದ ಟಾಕ್ಸಿಕ್ ತೆಗಿತಾನೆ, ನಿಮ್ ಬ್ರೈನ್ ನ ಶಾರ್ಪ್ ಮಾಡ್ತಾನೆ, ನಿಮ್ ಫೋಕಸ್ ನ ಶಾರ್ಪ್ ಮಾಡ್ತಾನೆ, ಕ್ಯಾನ್ಸರ್ ರಿಸ್ಕ್ ನ ಕಮ್ಮಿ ಮಾಡ್ತಾನೆ, ಡಯಾಬಿಟಿಸ್ ಬರಕ್ ಬಿಡದೇ ಇಲ್ಲ. ಇವನು ಒಬ್ಬ ಗೆಳೆಯನ್ ಜೊತೆಗೆ ಎಷ್ಟಾಗ್ತಾರೆ? 20%. ಇನ್ನುಳಿದಿದ್ 20% ಚಿಕೋರಿ, ಇನ್ 20% ಹಾಲು, ಇನ್ 20% ಸಕ್ಕರೆ. ಇವ್ರು ಮೂರು ಜನ ಕಳ್ರು, ಒಬ್ಬ ಮಾತ್ರ ಒಳ್ಳೇದು. ಅವನು ಒಬ್ಬೇನಾದ, ಈ 3 ಜನದ ಮಧ್ಯದಲ್ಲಿ ಕಳೆದ ಹೋದ. ಅಪ್ಪ ಅದ್ ಏನ್ ಮಾಡ್ತೀರಿ ಮಾಡ್ರಲ್ಲ ಅತ್ಲಿ, ನನ್ನ ಕೈಲಂತೂ ಆಗಲ್ಲ. ಏನ್ ಹೋರಾಡತ್ತದು? ಯಾಕೆಂದ್ರೆ ಇರೋ 20% ಒಳ್ಳೇದ್ನ ಹಾಕಿಬಿಟ್ಟು ನೀವು ಕಾಫಿ ಅನ್ನೋ ಹೆಸರಲ್ಲಿ ಈ 3 ವಿಷಕಾರಿ ಅಂಶಗಳನ್ನ ನೀವು ತಿನ್ನಕ್ ಸ್ಟಾರ್ಟ್ ಆದಾಗ, ಇದು ಡೆಡ್ ಆಪೋಸಿಟ್ ಚಿಕೋರಿ. ಮಿಲ್ಕ್ ಡೆಡ್ ಆಪೋಸಿಟ್. ಅದನ್ನ ಹೇಳ್ತಾರೆ ಬಿಳೆ ವಿಷ ಅಂತ. ಸಕ್ಕರೆ ಇದು ಡಯಾಬಿಟಿಸ್ನು ಜಾಸ್ತಿ ಮಾಡುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ, ಎಸಿಡಿಟಿ ಜಾಸ್ತಿ ಮಾಡುತ್ತೆ, ನಿಮ್ಮ ದೇಹಕ್ಕೆ ಆಗಬಾರ್ದಂತ
ಹಾಲು ತುಂಬಾ ಒಳ್ಳೇದು, ಇಂತಿಷ್ಟು ಸಮಯದಲ್ಲಿ ಕುಡಿಬೇಕು, ಹಾಲಿನ ಜೊತೆ ಆಯುರ್ವೇದದಲ್ಲಿ ಉಪ್ಪು ಸಕ್ಕರೆ ಮಿಕ್ಸ್ ಆಗ್ಬಾರ್ದು ಅಂತ ಹೇಳ್ತಾರೆ. ಸರ್ವ ವಿಷ ಅದು, ವಿಷದಲ್ಲಿ ವಿಷ ಅಂತ ಹೇಳ್ತಾರೆ, ಅದಕ್ಕೊಂದು ಟೈಮ್ ಅಂತಿದೆ. ಅದು ಇಂಥ ಟೈಮ್, ಇಂಥ ಹಾಲ್ನ ಇವ್ರು ಪಾನಕ ಮಾಡ್ಕೊಂಡು ಕುಡಿಯೋ ಆಟ ಏನಿದು? ಇದು ಇಂಡಿಯನ್ ಕಾಫಿ ಅಧೋಗತಿಗಿಳಿದಂತಹ ಸಮಯ. ಏನಾಯ್ತು ಜನ ಒಟ್ಟಿಗೆ ಇದನ್ನು ಹೇಳೋರು ಇಲ್ಲ. ಇಂಥ ಒಂದು ಪಾನೀಯ, ಯಾಕೆ ಈ ಪಾನೀಯಕ್ಕೆ ಇಷ್ಟು ಶ್ರೇಷ್ಠ ಅಂತಂದ್ರೆ, ಕಾಫಿನ ನಾವು ಯಾವಾಗ ಕುಡಿತೀವಿ? ಕಾಫಿ ಕುಡಿಯದೆ ಬಿಟ್ವೀನ್ ದ ಮಿಡಲ್ ಆಫ್ ದ ಟೈಮಲ್ಲಿ ಕುಡಿತೀವಿ. ಯಾವಾಗ? ಬೆಳಗ್ಗೆ ತಿಂಡಿ ತಿಂದಾಗ ಕುಡಿತೀವಿ. ಎಸ್, ಇಡೀ ಫುಡ್ಡನ್ನ ತಿಂದಿದೀವಿ, ಆ ಫುಡ್ ತಿಂದ ಟೈಮಲ್ಲಿ ನಾನ್ ಸ್ಲೋ ಆದ್ರೆ, ಯಾಕೆ 90% ಫುಡ್ ತಿಂದಾಗ ನಮಗೆ ಏನ್ ಅನ್ಸುತ್ತೆ? ವೀಕ್ ಅನ್ಸುತ್ತೆ, ಅದನ್ನ ಅರಗ್ಸಕ್ ದೇಹ ಕಷ್ಟ ಪಡಬೇಕು. ಆ ಟೈಮಲ್ಲಿ ಕಾಫಿ ಹೋದ್ರು ಕೂಡ ಕಾಫಿ ವರ್ಕ್ ಆಸ್ ಎ ವೆರಿ ಬ್ಯೂಟಿಫುಲ್. ಸಖತ ಮೆಟಬಾಲಿಸಮ್ ಯೂಸ್ ಮಾಡುತ್ತೆ, ಎನರ್ಜಿ ಕೊಡುತ್ತೆ, ನೀನ್ ಇದರಳ್ತೀಯ ಫ್ಯಾಟೇ ಆಗಲ್ಲ ಬಾಡಿನಲ್ಲಿ, ಸಖತ್ತಾಗುತ್ತೆ. ಇಲ್ಲ, ಒಂದು 12 ಗಂಟೆಗೆ ವೀಕ್ ಆಗ್ತೀರಾ. ಆ 12 ಗಂಟೆ ಮತ್ತು ಸಂಜೆ 4 ಗಂಟೆಲಿ ಸೇವಿಸ್ತಕ್ಕಂಥ ಈ ಪಾನೀಯ ಏನ್ ಮಾಡುತ್ತೆ? ನಿಮ್ಮ ಆರೋಗ್ಯದ, ಬೆಳಿಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ತಿಂದಿದ್ದೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡೋ ಮಧ್ಯದಲ್ಲಿ ಒಂದು ಸೇತುವೆ, ಈ ಸೇತುವೆ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಆರೋಗ್ಯನ ಈ ತರ ಹೆಲ್ದಿಯಾಗಿ ಕರ್ಕೊಂಡು ಹೋಗ್ಬೇಕು. ನೀವು ಕುಡಿತಿರಲ್ಲ, ಇದನ್ನ ನಮ್ಮವ್ರು ಏನ್ ಮಾಡಿದ್ರು? ಈ ಸೇತುವೆನ ಬಾಂಬ್ ಬಿಟ್ಟು ಉಡಾಯಿಸ್ಬಿಟ್ರು, ಢಮ್ ಅಂತ ಹೇಳಿ. ಈ ಸೇತುವೆ ಯಾವ್ದೋ ಬೆಳಿಗ್ಗೆ ಶುರುವಾಗಿದ್ದ ನಿಮ್ಮ ಹೆಲ್ತ್ ಮಧ್ಯಾಹ್ನದ ಹೊತ್ತಿಗೆ ಎನಾನ್ಸ್ ಆಗ್ಬೇಕು, ಸಂಜೆ ಹೊತ್ತಿಗೆ ಇನ್ನೂ ಎನಾನ್ಸ್ ಆಗ್ಬೇಕು, ರಾತ್ರಿ ಮಲ್ಗಕ್ ಹೋಗ್ಬೇಕಾದ್ರೆ ಗುಡ್ ಸ್ಲೀಪ್ ಬರಬೇಕು. ಯಾವಾಗ ಈ ಸೇತುವೆ ಒಡೆದೋಯ್ತು, ಹೋದ್ರು 12 ಗಂಟೆಲಿ ಕೆಲವು ಪುಣ್ಯಾತಂಬ್ರು ಸಿಗರೇಟ್ ಸೇದಕ್ ಶುರು ಆದ್ರು, ಕೆಲವು ಪುಣ್ಯಾತಂಬ್ರು ಒಂದಷ್ಟು ಬಿಸ್ಕೆಟ್ ತಗೊಂಡ್ರು, ಅಷ್ಟು ಟೀಗೆ ಎತ್ಕೊಂಡ್ ತಿನ್ನಕ್ ಸ್ಟಾರ್ಟ್ ಆದ್ರು, ಇನ್ನಷ್ಟು ಪುಣ್ಯಾತಂಬ್ರು ಬೋಂಡ ಬಜ್ಜಿ ಅದು ಇದ್ರ ಜೊತೆಗೆ ಈ ಪಾನಕ, ವಿಷಭರಿತ ಪಾನಕನ ಕುಡಿಯಕ್ ಸ್ಟಾರ್ಟ್ ಆದ್ರು. ಕುಡಿದ್ಮೇಲೆ ಮಧ್ಯಾಹ್ನ ಮೊದ್ಲಲ್ಲೇ ಒಟ್ಟಿಗಿಡ್ಕೊಂಡಿತ್ತು, ಇನ್ನು ಊಟ ಮಾಡದೆ ಹೋದ್ರೆ ಎಲ್ಲೇನಾಗುತ್ತೋ ಅಂತ ಆ ಬೈಕ್ಕೋಷ್ಟು ಒಟ್ಟಿಗೆ ಹಾಕೊಂಡ್ರು. ಒಟ್ಟಲ್ಲಿ ಇಡೀ ಹೆಲ್ತ್ ಅನ್ನ ಹಾಳು ಮಾಡಕ್ಕೆ ಇದೊಂದು ನೀಟ್ ಆದ. ಇವತ್ತು ನೀವು ನೋಡಿರ್ಬೋದು, ಹೈಯೆಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಯಾವುದು ಅಂದ್ರೆ ಕಾಫಿ ಶಾಪ್ಗಳು. ಯಾಕೆ? ಒಂದ್ ಸ್ಟವ್ ಒಂದ್ ಸಣ್ಣದಾಗಿ ಇಡ್ಕೊಂಡೆ ಕತೆ ಆಡ್ ಮುಗಿಸ್ಬಿಡ್ತೀವಿ ಸರ್ ನಾವು, ಅದಕ್ಕೇನು ಹಾಳು ಬೇಡ, ಕುತ್ಕೊಂಡ್ ಅಲ್ಲೇ ಒಂದ್ 4 ಸಿಗರೇಟ್ ಪ್ಯಾಕ್ ಇಡ್ಕ, ಒಂದ್ 4 ಹಳೇವು ಯಾವುದೋ ಒಂದು 15 ದಿನದ ಒಂದು ಹಳೇದ್ ಬಂದಿರುತ್ತೆ, ಅದೇನು ಆಗದೇ ಇಲ್ಲ ಬನ್ನು, ಅದನ್ನ ಹೆಂಗ್ ಬಂದ್ ತಯಾರಿಸಿರ್ತಾರೋ ಗೊತ್ತಿಲ್ಲ, ಯಾವುದೋ ಒಂದಷ್ಟು ಚಕ್ಲಿಗಳು, ವಾಸನೆ ಎತ್ತಿರೋ ಕೋಡುಬಲೆಗಳು ಎಲ್ಲವೂ ಅಲ್ಲಿಗೆ ಹಾಕ್ಯಂಡ್ ಕುತ್ಕ ಈ ಓದು ಸಿಗರೇಟ್ ಸೇದ್ಕೊಂಡು ಇವ್ ಬೇಕಾ ತಿಂದು ಟೋಟಲಿ ಡಿಸಾಸ್ಟರ್. ಹೆಲ್ತ್ ಅನ್ನ ಡಿಸಾಸ್ಟರ್ ಮಾಡಕ್ ಏನೇನ್ ಬೇಕೋ ಇಷ್ಟು ಕತೆ ಇಲ್ಲಿ ನಡೆಯಕ್ಕೆ. ಯಾಕೆ? ಪ್ರಾಫಿಟಬಲ್ ಅದು. ಲೋ ಅಂದ್ರೆ ಲೋ ರಿಸ್ಕ್ ಹೈ ಪ್ರಾಫಿಟ್, ಲೋ ರಿಸ್ಕ್ ಹೈ ಪ್ರಾಫಿಟ್. 1 ಲೀಟರ್ ಹಾಲು ತಂದು ಹಿಂಗ್ ಹಾಕಿ, ಯಾಕೆ? ದ ಕಂಟಾಮಿನೇಟೆಡ್ ಕಾಫಿ. ಒಂದು ಸರಿ ಕುತ್ಕೊಂಡು ಯೋಚನೆ ಮಾಡ್ಬೇಕಿತ್ತು ಸ್ನೇಹಿತರೆ, ಒಂದು ಸರಿ ಪ್ಯೂರ್ ಒರಿಜಿನಲ್ ಕಾಫಿ ಪುಡಿ. ಇವತ್ತು ಅರೇಬಿಕಾ, ಏನ್ ಅರೇಬಿಕಾ ಅಂದ್ರೆ ಬರ್ತೀನಿ ಅಲ್ಲಿ, ಏನದು ಅರೇಬಿಕಾ ಅಂದ್ರೆ ಏನು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಒಂದು ಕೆಜಿಗೆ 1000 ರೂಪಾಯಿಗಿಂತ ಜಾಸ್ತಿ ಇದೆ ಅಂದಾಗ ನಿಮ್ಮೂರ ಹತ್ರ ಅದ್ ಹೆಂಗ್ 200-300 ಸಿಗುತ್ತೆ ಅಂದಾಗ ಈ ಸ್ವಾಮ್ಯರ್ನ ಮಿಕ್ಸ್ ಹೊಡೆದು ಕೊಡಕ್ ಸ್ಟಾರ್ಟ್